ಓಕೆ. ಸೊ ಈಗ ನೋಡಿ, ವಾಟ್ ಈಸ್ ಟರ್ನ್ ಆಸ್ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ಕಂಟೈನ್ ಇನ್ ಎ ಬಾಡಿ. ಒಂದು ವಸ್ತುವಿನಲ್ಲಿ ಮ್ಯಾಟರ್ ಅಂದ್ರೆ ಕಣಗಳು. ವಾಟ್ ಈಸ್ ಟರ್ನ್ ಆಸ್ ಕ್ವಾಂಟಿಟಿ ಆಫ್ ಮ್ಯಾಟರ್. ಮ್ಯಾಟರ್ ಅಂದ್ರೇನು? ಕಣಗಳು. ಒಂದು ವಸ್ತುವಿನಲ್ಲಿ ಅಡಕವಾಗಿರುವ, ಸೇರಿಕೊಂಡಿರುವ ಎಲ್ಲ ಕಣಗಳ ಮೊತ್ತವನ್ನ, ಮ್ಯಾಟರ್ ಅಂದ್ರೆ ಏನಪ್ಪ? ಕಣಗಳು. ಈ ಕಣಗಳ ಮೊತ್ತವನ್ನ ನಾವೇನಂತ ಕರೀತಾರೆ? ದ್ರವ್ಯರಾಶಿ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಅದನ್ನ ಮಾಸ್ ಅಂತ. ನೋಡಿ, ಮಾಸ್ ಎಲ್ಲೈತೆ ನೋಡಿ, ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ವಾಟ್ ಈಸ್ ದ ಫೋರ್ಸ್ ವಿತ್ ವಿಚ್ ದ ಬಾಡಿ ಅಟ್ರಾಕ್ಟೆಡ್ ಬೈ ದ ಅರ್ತ್ ಟುವರ್ಡ್ಸ್ ದ ಸೆಂಟರ್ ಅಂತಾರೆ. ಭೂಮಿ ಯಾವ ಬಲದಿಂದ ಭೂಮಿ ಕಡೆಗೆ ತನ್ನ ವಸ್ತುಗಳನ್ನ ಎಳಿತೆ ಅಂದ್ರೆ ಅದಕ್ಕೆ ಗುರುತ್ವಾಕರ್ಷಣೆ ಬಲ ಅಂತ ಇರ್ಬೇಕಲ್ಲಿ. ಗುರುತ್ವಾಕರ್ಷಣೆ ಬಲ ಇದೆ, ಆನ್ಸರ್ ಐತಾ? ಇಲ್ಲ. ಹಾಗಿದ್ರೆ ಅದಕ್ಕೆ ಪ್ಯಾರಲಲ್ ಆಗಿರ್ತಕ್ಕಂಥದ್ದು ಯಾವ್ದು ಹೇಳು? ವೇಟ್. ನೋಡಿ, ವಾಟ್ ಈಸ್ ದ ಫೋರ್ಸ್ ವಿತ್ ವಿಚ್ ದ ಬಾಡಿ ಅಟ್ರಾಕ್ಟೆಡ್ ಬೈ ದ ಅರ್ತ್ ಟುವರ್ಡ್ಸ್ ದ ಸೆಂಟರ್. ಭೂಮಿ ತನ್ನ ಮಧ್ಯಭಾಗಕ್ಕೆ ವಸ್ತುಗಳನ್ನು ಎಳಿತಲ್ಲ, ಅದನ್ನೇನಂತ ಕರೀತಾರೆ? ಅದು ಯಾವ ಬಲ ಅಂದ್ರೆ ಗುರುತ್ವಾಕರ್ಷಣೆ ಬಲ. ಈ ವಸ್ತು ಮಾಸನ್ನ ಗುರುತ್ವಾಕರ್ಷಣೆ ಬಲ ತನ್ನ ಕಡೆಗೆ ಎಳೆದ್ರೆ ಅವೆರಡರ ಪರಿಣಾಮವನ್ನ ವೆಯ್ಟ್ ಅಂತ ಕರೀತಾರೆ. ಅದಕ್ಕೆ ಮಾಸ್ ಇಂಟು ಗ್ರಾವಿಟೇಷನಲ್ ಫೋರ್ಸ್. ಎಂ ಇಂಟು ಜಿ ಮಾಡಿದ್ರೆ ಏನ್ ಬರುತ್ತೆ? ವೆಯ್ಟ್ ಬರುತ್ತೆ, ತೂಕ ಬರುತ್ತೆ. ಕನ್ನಡದಲ್ಲಿ ತೂಕ ಅಂತಾರೆ, ಇಂಗ್ಲಿಷ್ ಆದ್ರೆ ವೆಯ್ಟ್. ನೆಕ್ಸ್ಟ್, ವಾಟ್ ಈಸ್ ಕಾಲ್ಡ್ ಮಾಸ್ ಪರ್ ಯೂನಿಟ್ ವಾಲ್ಯೂಮ್ ಆಫ್ ಎ ಸಬ್ಸ್ಟೆನ್ಸ್. ಇದು ಬಹಳ ಇಂಪಾರ್ಟೆಂಟ್. ಸೊ ಈಗ ನೋಡೋಣ, ಸೊ ಇದ್ರ ಬಗ್ಗೆ ಹೇಗೆ ಅಂತೇಳಿ. ನೋಡಿ, ಇಲ್ಲಿ ವಾಟ್ ಈಸ್ ಕಾಲ್ಡ್ ಅಂತಾರೆ. ಇಲ್ಲಿ ಚಿಕ್ಕದಾಗಿ ನೋಡಿ. ಓಕೆ, ಇಲ್ಲೇ ಬರೀಲ್ಲ. ಹಾಗಿದ್ರೆ ಮೇಲೆ ಎರಡು ಅಳಿಸಿ ನಡೀತಲ್ಲ. ಸೊ ಓಕೆ, ಇಲ್ಲಿ ಅಳಿಸ್ಬಿಟ್ಟ ಎರಡನ್ನು. ಸೊ ಈಗ ನೋಡೋಣ, ಸೊ ನೆಕ್ಸ್ಟ್ ಟಾಪಿಕ್ ಅಲ್ಲಿ. ಈಗ ಹಾಗಿದ್ರೆ ಮಾಸ್ ಅಂದ್ರೆ ಏನು ಅಂತ, ಡೆನ್ಸಿಟಿ ಅಂದ್ರೆ ಏನು ಅಂತ ಈಗ ನಿಧಾನವಾಗಿ ನೋಡಿ. ಸೊ ಇಲ್ಲಿ ನೋಡಿ, ಕ್ವಶನ್ ಏನ್ ಹೇಳ್ತಾನೆ? ವಾಟ್ ಈಸ್ ಕಾಲ್ಡ್ ಮಾಸ್ ಪರ್ ಯೂನಿಟ್ ವ್ಯಾಲ್ಯೂಮ್. ಹಂಗಂದ್ರೆ ಏನಪ್ಪ ಅಂದ್ರೆ, ಯೂನಿಟ್ ವ್ಯಾಲ್ಯೂಮ್ ಅಂದ್ರೆ ಸ್ಟ್ಯಾಂಡರ್ಡ್ ತಗೋಬೇಕು. ನೀವು ಎಷ್ಟರ ತಗೊಳ್ಳಿ. ಇದು ಒಂದು ವಸ್ತು ಇದೆ ಅಂತ ತಿಳ್ಕೊಳ್ಳಿ. ಸೊ ಇದು ಒಂದು ವಸ್ತು. ಸೊ ಏನು ನೋಡೋಣ, ಇದು ಆಬ್ಜೆಕ್ಟ್ ಇದೆ, ಇದು ಹೈಟ್ ಇದೆ, ಕರೆಕ್ಟಾ? ಇದು ಒಂದು ಘನ 10 ಸೆಂಟಿಮೀಟರ್ ಅಥವಾ 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಅಗಲ, 1 ಸೆಂಟಿಮೀಟರ್ ಉದ್ದ ಇದೆ, 1 ಸೆಂಟಿಮೀಟರ್ ಅಗಲ ಇದೆ, ಮತ್ತೆ 1 ಸೆಂಟಿಮೀಟರ್ ಎತ್ತರ ಇರ್ತಕ್ಕಂಥ. ಈಗ ನೋಡೋಣ, ಇನ್ನೊಂದ್ಸರಿ ಹಾಕಲ ಡ್ರಾಯಿಂಗು. ಸೊ ಇದು ಸ್ವಲ್ಪ ಸರಿ ಕಾಣಿಸ್ತಾ ಇಲ್ಲ. ಓಕೆ, ಸೊ ನೋಡಿ, ಇಲ್ಲಿ ಒಂದು ಆಬ್ಜೆಕ್ಟ್ ತಗೊಂಡಿದ್ದೀನಿ. ಇದು ಒಂದು ಆಬ್ಜೆಕ್ಟ್ ಅಂತ ವಿ ಎಂ ಮಾಡ್ಕೊಳ್ಳಿ. ಟ್ರಯಾಂಗಲ್ ಹಾಕ್ಸಿರ್ತಾರೆ ನಿಮಗೆ. ಓಕೆ, ಸೊ ದಿಸ್ ಇಸ್ ಅನದರ್ ಒನ್ ಆಬ್ಜೆಕ್ಟ್. ಸೊ ಈಗ ನೋಡಿ, ಇದು ಕ್ಯೂಬ್ ಇದೆ. ಉದ್ದ, ಅಗಲ, ಎತ್ತರ ಮತ್ತೆ ಒಂದೇ ಡೈಮೆನ್ಷನ್. 10 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ, 10 ಸೆಂಟಿಮೀಟರ್ ಎತ್ತರ ಇರ್ತಕ್ಕಂಥದ್ದು. 10 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ ಮತ್ತೆ 10 ಸೆಂಟಿಮೀಟರ್ ಎತ್ತರ ಇದೆ. ಸೊ ಇದರ ವ್ಯಾಲ್ಯೂಮ್ ಕಂಡಿಡಿದ್ರೆ, ಘನದ ವ್ಯಾಲ್ಯೂಮ್ ಏನಪ್ಪಾ ಅಂದ್ರೆ ಎಲ್ ಇಂಟು ಬಿ ಇಂಟು ಎಚ್. ಉದ್ದ ಇಂಟು ಅಗಲ ಇಂಟು ಎತ್ತರ. ಸೊ ಈಗ ನಾವು 10 ಸೆಂಟಿಮೀಟರ್ ಉದ್ದ ಇದೆ, 10 ಸೆಂಟಿಮೀಟರ್ ಅಗಲ ಇದೆ, 10 ಸೆಂಟಿಮೀಟರ್ ಎತ್ತರ ಇದೆ. ಅವಾಗ ಇದರ ವ್ಯಾಲ್ಯೂಮ್ ಬರುತ್ತೆ 1000 ಸಿಸಿ. ಸಿಸಿ ಅಂದ್ರೆ ಕ್ಯೂಬಿಕ್ ಸೆಂಟಿಮೀಟರ್. ಯಾವ ವಸ್ತುನ ತಗೊಳ್ಳಿ, ಇದೇ ಡೈಮೆನ್ಷನ್ ತಗೋಬೇಕು. ತಗೊಂಡು ಆಮೇಲೆ ಏನ್ ಮಾಡ್ಬೇಕು? ಇದನ್ನ ತೂಕ ಹಾಕ್ಬೇಕು. ಅರ್ಥ ಆಗತ್ತೆ ನಿಮ್ಗೆ? ಸೊ ಆವಾಗ ಇದ್ರದ್ದು ಏನ್ ಬರುತ್ತೆ? ವ್ಯಾಲ್ಯೂಮ್ ಬರುತ್ತೆ. ಸಾರಿ, ಇದೇನ್ ಬಂದಿದ್ದು? ಈಗ ವ್ಯಾಲ್ಯೂಮ್ ಬಂತು. ಈಗ ಇದರ ಘನ ಬಂತು. ಸೊ ಈಗ ನಮಗೆ ಮಾಸ್ ಅನ್ನ ಕಂಡುಹಿಡ್ಕೋಬೇಕು. ಅಂದ್ರೆ 10 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ, 10 ಸೆಂಟಿಮೀಟರ್ ಎತ್ತರ ಇರ್ತಕ್ಕಂಥ ಒಂದು ಆಕೃತಿನಲ್ಲಿ ಅಲ್ಯೂಮಿನಿಯಂ ಆಗಿದ್ರೆ ಅಲ್ಯೂಮಿನಿಯಂ ಕಣಗಳು ಎಷ್ಟಿದಾವೆ, ಕಬ್ಬಿಣ ಆಗಿದ್ರೆ ಕಬ್ಬಿಣದ ಕಣಗಳು ಎಷ್ಟಿದಾವೆ, ನೀರಾಗಿದ್ರೆ ನೀರಿನ ಕಣಗಳು ಎಷ್ಟಿದಾವೆ ಅಂತ. ಆಗ ಅದನ್ನು ಯಾವ್ದು ತೂಕ ಮಾಡ್ತೀವಿ? ನಾರ್ಮಲ್ ಆಗಿ ಗ್ರಾಮ್ ಅಥವಾ ಕೆಜಿನಲ್ಲಿ ಅಥವಾ ಪೌಂಡಲ್ಲಿ ತೂಕ ಮಾಡ್ತೀವಿ. ಸೊ ಆವಾಗ ಇದರ ಮಾಸ್ ಬಂದ್ಬಿಟ್ಟು 7,800 ಗ್ರಾಮ್ ಇದೆ, ಅಥವಾ 2,600 ಗ್ರಾಮ್ ಇದೆ, ಅಥವಾ 1,000 ಗ್ರಾಮ್ ಇದೆ. ಯಾವ್ದಾರ ಬರ್ಬೋದು ವಸ್ತು. ಸೊ ಈಗ ನೋಡಿ, ಇದರ ಮಾಸ್ ಗೊತ್ತಿದೆ, ಮತ್ತೆ ಇದ್ರ ವ್ಯಾಲ್ಯೂಮ್ ಕಂಡುಹಿಡಿದೀವಿ. ಈ ಮಾಸು ಮತ್ತೆ ವ್ಯಾಲ್ಯೂಮ್ ಇರ್ತಕ್ಕಂಥ ಅನುಪಾತವನ್ನ ಡೆನ್ಸಿಟಿ ಅಂತ ಕರೀತಾರೆ. ಕನ್ನಡದಲ್ಲಿ ಅದೇನಂತ ಕರೀತಾರೆ? ಸಾಂದ್ರತೆ ಅಂತ ಕರೀತಾರೆ. ಏನಂತ ಕರೀತಾರೆ? ಸಾಂದ್ರತೆ. ಸಾಂದ್ರತೆ ಅಂದ್ರೆ ಏನಪ್ಪಾ ಅಂದ್ರೆ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್
by volume. Density is equal to mass. Density, it is the ratio of mass per unit volume is called as density. Is called as density. ಅರ್ಥ ಆಗುತ್ತೆ ನಿಮಗೆ? ಉದಾಹರಣೆಗೆ ಕಬ್ಬಿಣ ತಗೊಂಡ್ವಿ ಅಂತ ಇಟ್ಕೊಳ್ಳಿ. 10 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ, 10 ಸೆಂಟಿಮೀಟರ್ ಎತ್ತರ ಇರ್ತಕ್ಕಂಥ ಕಬ್ಬಿಣ ತಗೊಂಡ್ರೆ ಅದು ಕರೆಕ್ಟ್ ಆಗಿ 7800 ಗ್ರಾಮ್ ಇರುತ್ತೆ ಅಥವಾ 7.8 kg ಇರುತ್ತೆ. ಅರ್ಥ ಆಗುತ್ತೆ ನಿಮಗೆ? ನೆಕ್ಸ್ಟ್ ನೋಡಿ, ಇದೇ ನೀರು ತಗೊಂಡ್ವಿ ಅಂತ ತಿಳ್ಕೊಳ್ಳಿ. ಒಂದು ಬಾಕ್ಸ್ ಅಲ್ಲಿ 10 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ, 10 ಸೆಂಟಿಮೀಟರ್ ಎತ್ತರ ಇರ್ತಕ್ಕಂಥ ಬಾಕ್ಸ್ ಅಲ್ಲಿ ನೀರು ತಗೊಂಡ್ವಿ ಅಂದ್ರೆ ಆ ನೀರಿನ ತೂಕ ಕರೆಕ್ಟ್ ಆಗಿ 1 kg ಇರುತ್ತೆ, ನೀರು ಮಾತ್ರ. ಇದೇ ಗಾತ್ರದ ಪೆಟ್ರೋಲ್ ತಗೊಂಡ್ವಿ ಅಂತ ತಿಳ್ಕೊಳ್ಳಿ, ಅಥವಾ ನೀವು ಅಡಿಗೆಗೆ ಬಳಸ್ತೀರಿ ನೋಡಿ, ಗ್ರೌಂಡ್ ನಟ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್ ತಗೊಂಡ್ರೆ 10 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ, 10 ಸೆಂಟಿಮೀಟರ್ ಎತ್ತರ ಇರ್ತಕ್ಕಂಥ ಕೊಳವೆನಲ್ಲಿ ಅದರ ವ್ಯಾಲ್ಯೂಮ್ 1000 cc ಇರುತ್ತೆ. ಅದರ ತೂಕ ಮಾತ್ರ 973 ಗ್ರಾಮ್ ಇರುತ್ತೆ, 991 ಗ್ರಾಮ್ ಇರುತ್ತೆ, 983 ಗ್ರಾಮ್ ಇರುತ್ತೆ. 1 kg ಇರೋದಿಲ್ಲ, 1000 ಗ್ರಾಮ್ ಇರೋದಿಲ್ಲ. 1000 ಗ್ರಾಮ್ ಏನಾಗಿರುತ್ತೆ? ಕಮ್ಮಿ ಇರುತ್ತೆ. ಹಾಗಾಗಿ ನೀರಿನ ಮೇಲೆ ಅವೆಲ್ಲ ಏನಾಗ್ತವೆ? ತೇಲ್ತಾ ಇರ್ತವೆ. ಅರ್ಥ ಆಗುತ್ತೆ ನಿಮಗೆ? ನೀರಿಂದ ಎಷ್ಟಿರುತ್ತೆ? ಇದೇ ವ್ಯಾಲ್ಯೂಮ್ಗೆ 1000 cc 1000 ಗ್ರಾಮ್ ಇರುತ್ತೆ. ಅದೇ 1000 cc-ಗೆ ನೀವು ಪೆಟ್ರೋಲ್ ತಗೊಳ್ಳಿ, ಡೀಸೆಲ್ ತಗೊಳ್ಳಿ, ಕೆರಸಿನ್ ತಗೊಳ್ಳಿ, ಗ್ರೌಂಡ್ನಟ್ ಆಯಿಲ್ ತಗೊಳ್ಳಿ, ಕಟ್ಗೆ ತಗೊಳ್ರಿ, ಇವೆಲ್ಲ ಅದ್ರ ತೂಕ ಏನಾಗುತ್ತೆ? 1000 ಗ್ರಾಮ್ಗಿಂತ ಕಮ್ಮಿ ಇರುತ್ತೆ. ಅದೇ ಗಾತ್ರಕ್ಕೆ ಯೂನಿಟ್ ವ್ಯಾಲ್ಯೂಮ್ ಅಂದ್ರೆ ಒಂದೇ ವ್ಯಾಲ್ಯೂಮ್ಗೆ ಅವಾಗ ಅವೆಲ್ಲ ನೀರಿನ ಮೇಲೆ ಏನಾಗ್ತವೆ? ತೇಲ್ತಾ ಇರ್ತವೆ. ಓಕೆನಾ? ಗೊತ್ತಾಯ್ತಾನೆ ನಿಮಗೆ? ಸೊ ಅವಾಗ ಹಾಗಿದ್ರೆ ಡೆನ್ಸಿಟಿ ಇಸ್ ಈಕ್ವಲ್ ಟು ಏನಪ್ಪ? ಮಾಸ್ ಬೈ ವ್ಯಾಲ್ಯೂಮ್. The what is called mass per unit volume of a substance is called as, answer ನೋಡಿಲಿ, ಮಾಸ್ ಬಂತು, ವ್ಯಾಲ್ಯೂಮ್ ಬಂತು, ಉಳಿದಿರೋದು ಯಾವ್ದು ಹೇಳು? ಉತ್ತರ ಡೆನ್ಸಿಟಿ. ಏನ್ ಹೇಳ್ಬೇಕು? ಉತ್ತರ ಡೆನ್ಸಿಟಿ. ಓಕೆ, ನೆಕ್ಸ್ಟ್ ನೋಡೋಣ. What is called ratio between density of any substance to the density of water at 4 degrees centigrade? ಇದು ವಿಚಿತ್ರ. ಈಗ ನಾವೇನ್ ತಿಳ್ಕೊಂಡ್ವಿ? ಸಾಂದ್ರತೆ ಬಗ್ಗೆ ತಿಳ್ಕೊಂಡ್ವಿ. ಈಗ ಸಾಪೇಕ್ಷ ಸಾಂದ್ರತೆ ಅಂದ್ರೆ ಏನಂತ ಏನ್ ಹೇಳೋ? ಸಾಪೇಕ್ಷ ಸಾಂದ್ರತೆ. ಈಗ ಏನ್ ಮಾಡ್ತೀವಿ ನಾವು? ಈ ಸಾಪೇಕ್ಷ ಸಾಂದ್ರತೆಯಲ್ಲಿ ಎಲ್ಲಾ ವಸ್ತುಗಳನ್ನ ನೀರಿಗೆ ಕಂಪೇರ್ ಮಾಡ್ತೀವಿ. ಯಾವ್ದಕ್ಕೆ ಹೇಳೋ ನೋಡಿಲಿ? ನೀರ್ ಸ್ಟ್ಯಾಂಡರ್ಡ್ ನೋಡಿ. ವಾಟರ್ದು ಡೆನ್ಸಿಟಿ ಎಷ್ಟಪ್ಪ ಅಂದ್ರೆ, ಡೆನ್ಸಿಟಿ ಆಫ್ ವಾಟರ್ ಇಸ್ ಈಕ್ವಲ್ ಟು ಮಾಸ್ ಕರೆಕ್ಟ್ ಆಗಿ 1000 ಗ್ರಾಮ್ ಇರುತ್ತೆ. ವ್ಯಾಲ್ಯೂಮ್ ಎಷ್ಟಿರುತ್ತೆ? 1000 cc ಇರುತ್ತೆ. 1000 ಕ್ಯಾನ್ಸಲ್, ಅವಾಗ 1 ಗ್ರಾಮ್ ಪರ್ cc ಬಂತು. ಯಾವ್ದು ಹೇಳೋ? ನೀರು ಮಾತ್ರ, ಬೇರೆ ಇನ್ಯಾವು ಬರೋದಿಲ್ಲ. ಅರ್ಥ ಆಗತ್ತಾ? ಈ ನೀರಿಗೆ ಬೇರೆ ವಸ್ತುಗಳನ್ನ ಕಂಪೇರ್ ಮಾಡೋದು. ಉದಾಹರಣೆಗೆ ನೋಡಿ, ಇಷ್ಟೇ ಗಾತ್ರ ತಗೊಂಡಿದ್ದೀವಿ. ಏನ್ ಹೇಳೋದು? ಇದು ಡೆನ್ಸಿಟಿ ಆಫ್ ವಾಟರ್. ನೆಕ್ಸ್ಟ್ ನಾ ತಗೊಂತಾ ಇದ್ದೀನಿ ಡೆನ್ಸಿಟಿ ಆಫ್ ಐರನ್ ತಗೊಂತಾ ಇದ್ದೀನಿ. ಕಬ್ಬಣ ಡೆನ್ಸಿಟಿ ಆಫ್ ಐರನ್. ಇಷ್ಟೇ ಗಾತ್ರ, ಇದ್ರ ಗಾತ್ರ ಎಷ್ಟು? ಇಷ್ಟೇ ಇದೆ. ಅವಾಗ ಅದ್ರ ವ್ಯಾಲ್ಯೂಮ್ ಎಷ್ಟಪ್ಪ? 1000 cc. ಕರೆಕ್ಟಾ? ಇದನ್ನ ತೂಕ ಮಾಡ್ತೀರಾ, ಅವಾಗ ಇದ್ರ ತೂಕ ಬರುತ್ತೆ 7800 ಗ್ರಾಮ್. ಕರೆಕ್ಟಾ? ಇದು ಡಿವೈಡೆಡ್ ಬೈ ಇದು ಮಾಡ್ತೀರಾ, ಅವಾಗ 7.8 ಸಿ ಏನು ಗ್ರಾಮ್ ಪರ್ cc ಬಂತು. ಕರೆಕ್ಟಾ? ಸೊ ಈಗ ನೋಡಿ, ಯಾವ್ಯಾವ್ದು ಕಂಪೇರ್ ಮಾಡ್ಬೇಕಂತ ಇಲ್ಲಿ, ವಾಟ್ ಈಸ್ ಕಾಲ್ಡ್ ರೇಷಿಯೋ ಬಿಟ್ವೀನ್. ರೇಷಿಯೋ ಅಂದ್ರೆ ಡಿವೈಡೆಡ್ ಬೈ, ಬಿಟ್ವೀನ್ ಅಂದ್ರೆ ಯಾವ್ಯಾವ್ದ್ರ ಮಧ್ಯೆ. ರೇಷಿಯೋ ಬಿಟ್ವೀನ್ ಡೆನ್ಸಿಟಿ ಆಫ್ ದ ಸಬ್ಸ್ಟೆನ್ಸ್, ಯಾವ್ದಾರ ಆಗಿರ್ಬೋದು. ಸಬ್ಸ್ಟೆನ್ಸ್ ಅಂದ್ರೆ ಕಬ್ಬಿಣ, ಇದ್ಲು, ಕಾಪರ್, ಗೋಲ್ಡ್, ಯಾವ್ದು ಬೇಕಾರಾಗಿರ್ಬೋದು. ಈಗ ನಾವ್ಯಾವ್ದು ತಗೊಂಡಿದೀವಿ? ಕಬ್ಬಿಣ ತಗೊಂಡಿದೀವಿ. ಡೆನ್ಸಿಟಿ ಆಫ್ ದ ಕಬ್ಬಿಣ ಎಷ್ಟು ಬಂದಿದೆಪ್ಪ? 7.8 ಗ್ರಾಮ್ ಪರ್ cc. ಕರೆಕ್ಟಾ? ಸೊ ಡೆನ್ಸಿಟಿ ಆಫ್ ದ ಎನಿ ಸಬ್ಸ್ಟೆನ್ಸ್ ಅಂಡ್ ಡೆನ್ಸಿಟಿ ಆಫ್ ವಾಟರ್ ಅಂತಾನೆ. ಡೆನ್ಸಿಟಿ ಆಫ್ ವಾಟರ್ ಎಷ್ಟೈತಪ್ಪ? 1 ಗ್ರಾಮ್ ಪರ್ cc. 1 ಗ್ರಾಮ್ ಪರ್ cc. ಕರೆಕ್ಟಾ? ಗ್ರಾಮ್ ಪರ್ cc ಕ್ಯಾನ್ಸಲ್ ಆದ್ರೆ 7.8 ಬರುತ್ತೆ. ಇದನ್ನ ಕರೀತಾರೆ ರಿಲೇಟಿವ್ ಡೆನ್ಸಿಟಿ ಅಥವಾ ಸ್ಪೆಸಿಫಿಕ್ ಗ್ರಾವಿಟಿ. ರಿಲೇಟಿವ್ ಡೆನ್ಸಿಟಿ ಅಂದ್ರೂ ಒಂದೇ, ಸ್ಪೆಸಿಫಿಕ್ ಗ್ರಾವಿಟಿ ಅಂದ್ರೂ ಒಂದೇ. ಸೊ ನೋಡಿ, ಏನ್ ಹೇಳ್ತಾನೆ? ವಾಟ್ ಈಸ್ ಕಾಲ್ಡ್ ರೇಷಿಯೋ ಬಿಟ್ವೀನ್ ಡೆನ್ಸಿಟಿ ಆಫ್ ಎನಿ ಸಬ್ಸ್ಟೆನ್ಸ್ ಟು ದ ಡೆನ್ಸಿಟಿ ಆಫ್ ವಾಟರ್ ಅಟ್ 4 ಡಿಗ್ರಿ ಅಂತ ತಕ್ಷಣ ಯಾವ್ದು ಹೋಗ್ಬೇಕು ನೀವು? ಸ್ಪೆಸಿಫಿಕ್ ಗ್ರಾವಿಟಿ. ಯಾವ್ದಳ? ಸ್ಪೆಸಿಫಿಕ್. ಇಲ್ಲ ನೋಡಿ, ಎಸ್ ಟಿ ಅಂದ್ರೇನು? ಸ್ಪೆಸಿಫಿಕ್ ಗ್ರಾವಿಟಿ ಅಥವಾ ರಿಲೇಟಿವ್ ಡೆನ್ಸಿಟಿ ಅಥವಾ ಸ್ಪೆಸಿಫಿಕ್ ಗ್ರಾವಿಟಿ ಅಂತ ಹೇಳ್ಬೇಕು. ಅರ್ಥ ಆಗತ್ತಾ ನಿಮಗೆ? ಸೊ ಮಾಸ್ ಅಂತೂ ಡೆನ್ಸಿಟಿ ಅಲ್ಲ. ಡೆನ್ಸಿಟಿ ಅಂದ್ರೇನು? ಮಾಸ್ ಬೈ ವ್ಯಾಲ್ಯೂಮ್. ಅರ್ಥ ಆಯ್ತಾ? ಸೊ ಮಾಸ್ ಅಂದ್ರೆ ದ ಕ್ವಾಂಟಿಟಿ ಆಫ್ ಮ್ಯಾಟರ್ ಕಂಟೈನ್ ಇನ್ ಎ ಬಾಡಿ. ಇದು ಅಲ್ಲ. ವೇಟ್ ಅಂದ್ರೆ ದ ಮಾಸ್ ವಿಚ್ ವಿಲ್ ಪುಲ್ಸ್ ಟುವರ್ಡ್ಸ್ ದ ಅರ್ತ್ ಈಸ್ ಕಾಲ್ಡ್ ಆಸ್ ದ ವೇಟ್. ಸರಿಯಾದ ಉತ್ತರ ಯಾವ್ದು? ಸ್ಪೆಸಿಫಿಕ್ ಗ್ರಾವಿಟಿ. ಸ್ಪೆಸಿಫಿಕ್ ಅಳಿಸ್ಲಾ ಇನ್ನೊಂದು ಐತಿ. ಓಕೆ, ಮ್ಯಾಲಿಂದ ಅಳಿಸ್ತೀನಿ.
ಜಾಗ ಬೇಕಲ್ಲ. ಓಕೆ, ಸೊ ಈಗ ನೋಡಿ, ಸೊ ಈಗ ಏನು ಹೇಳ್ತಾನೆ, ಮತ್ತೆ ಮುಂದಿನ ಕ್ವಶನ್ ಅನ್ನ ಏನು ಹೇಳ್ತಾನೆ, ಒಳಸ್ಬಾರ್ದಿತ್ತು. ಸೊ ಈಗ ನೋಡಿ, ವಾಟ್ ಈಸ್ ದ ಡೆನ್ಸಿಟಿ ಆಫ್ ದ ಅಲ್ಯೂಮಿನಿಯಂ ಅಂತಾನೆ. ನೋಡಿ ಈಗ ಡೆನ್ಸಿಟಿ ಇಸ್ ಈಕ್ವಲ್ ಟು ಏನಪ್ಪ, ಮಾಸ್ ಬೈ ವ್ಯಾಲ್ಯೂ. ಡೆನ್ಸಿಟಿ ಇಸ್ ಈಕ್ವಲ್ ಟು ಏನು ಹೇಳು, ಮಾಸ್ ಬೈ ವ್ಯಾಲ್ಯೂ. ಕರೆಕ್ಟಾ? ಸೊ ಈಗ ನೋಡಿ, ಮಾಸ್ ಬೈ ವ್ಯಾಲ್ಯೂಮ್ ಇದೆ. ಸೊ ನೋಡಿ ಮತ್ತೆ ಏನ್ ತಗೋಬೇಕು ನೀವು, ಸೊ ಬಹಳ ಸಿಂಪಲ್. ಸೊ ಮಾಸು ಬರೆಯೋದೇನಿತ್ತು. ಸೊ ನೋಡಿ, ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವ್ಯಾಲ್ಯೂಮ್. ಮತ್ತೆ ನೀವೇನ್ ಮಾಡ್ತೀರಾ, 10 ಸೆಂಟಿಮೀಟರ್ ಉದ್ದ, 10 ಸೆಂಟಿಮೀಟರ್ ಅಗಲ ಇರತಕ್ಕಂತ ಒಂದು ಆಬ್ಜೆಕ್ಟ್ ತಗೊಂಡ್ರಾ ಅಂತ ಊಹೆ ಮಾಡ್ಕೊಳ್ಳಿ. ಓಕೆ, ಇದು ಒಂದು ಆಬ್ಜೆಕ್ಟ್, ಉದ್ದ 10 ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್, ಎತ್ತರ 10 ಸೆಂಟಿಮೀಟರ್. ಇದರ ವೇಟ್ ಎಷ್ಟು, 1000 cc. ಆಯ್ತಾ? ಸೊ ಈಗ ನಮಗೆ ಏನ್ ಬಂತು, ವ್ಯಾಲ್ಯೂಮ್ ಬಂತು 1000 cc. ಕ್ಲಿಯರ್ ಆಯ್ತಾ? ಇದನ್ನ ಹೋಗಿ ತೂಕ ಹಾಕ್ತೀರಾ, ಯಾವ್ದು, ಅಲ್ಯೂಮಿನಿಯಂ. ಏನ್ ಹೇಳು, ಅಲ್ಯೂಮಿನಿಯಂ. ಆಗ ಕರೆಕ್ಟ್ ಆಗಿ ಇದು 2700 ಗ್ರಾಮ್ ಬರುತ್ತೆ. ಎಷ್ಟು ಬರುತ್ತೆ ಹೇಳು, 2000. ಮೇಲೆ ಬರೀಬೇಕು 2700 ಗ್ರಾಮ್. ಸೊ ಗ್ರಾಮ್, ಅವಾಗ 3 ಸೊನ್ನೆ ಪಾಯಿಂಟ್ ಇಲ್ಲಿ ಬರುತ್ತೆ. ಅವಾಗ ಉತ್ತರ ಎಷ್ಟು ಹೇಳೋ, 2.7 ಗ್ರಾಮ್ ಪರ್ cc. ಗ್ರಾಮ್ ಪರ್ cc ಎಲ್ಲೈತೆ 2.7. ಎ ಇಸ್ ದ ರೈಟ್ ಆನ್ಸರ್. ಅದೇ ಕಬ್ಬಿಣ ಆದ್ರೆ 7.8 ಬರುತ್ತೆ. ಮರ್ಕ್ಯೂರಿ ಆದ್ರೆ 13.6 ಬರುತ್ತೆ. ಬಂಗಾರ ಗೋಲ್ಡ್ ಆದ್ರೆ 19.8 ಬರುತ್ತೆ. ಸೊ ಇದಕ್ಕೆ ಒಂದೊಂದು ಮೆಟೀರಿಯಲ್ ಒಂದು. ನೀರಾದ್ರೆ ಒಂದೇ ಬರುತ್ತೆ. ನೀರಾದ್ರೆ ಎಷ್ಟು ಬರುತ್ತೋ 1 ಬರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ನೋಡೋಣ. ಸೊ ಈಗ ನೋಡೋಣ, ವಾಟ್ ಈಸ್ ದ ಮಾಸ್ ಆಫ್ ದ ಡೆನ್ಸಿಟಿ ಆಫ್ ಎ ಬಾಡಿ ಅಂತ. ನೋಡಿ ಇಲ್ಲಿ ನಿಮ್ಗೆ ಗೊತ್ತಿದೆ, ನೋಡಿ ಇಲ್ಲಿ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವ್ಯಾಲ್ಯೂ. ಕರೆಕ್ಟ್ ಏನಪ್ಪ? ಸೊ ಇಲ್ಲಿ ವಾಟ್ ಈಸ್ ದ ಮಾಸ್ ಅಂತ ಕೇಳಿದಾನೆ, ಮಾಸ್ ಕೇಳಿದಾನೆ. ಡೆನ್ಸಿಟಿ ಆಫ್ ದ ಬಾಡಿ, ಡೆನ್ಸಿಟಿ ಎಷ್ಟು ಕೊಟ್ಟ ನೋಡು, 7.6. ಮಾಸ್ ಕೇಳಿದಾನೆ. ವ್ಯಾಲ್ಯೂಮ್ ಎಷ್ಟಿದೆಪ್ಪ, 25. ಏನು ಹೇಳು, 25. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಮಾಸ್ ಇಸ್ ಈಕ್ವಲ್ ಟು 7.6 ಇಂಟು 25. ಹೇಳಿ ಉತ್ತರ ಏನ್ ಬರುತ್ತೆ, ಪಟ್ ಅಂತ ಗುಣಿಸ್ರಿ. ಪಟ್ ಗುಣಿಸ್ಬೇಕು, ಉತ್ತರ ಹೇಳ್ಬೇಕು. 7.6 ಇಂಟು 25 ಬರಲಿಲ್ಲ, ಗುಣಿಸ್ಬೇಕು. 7.6 ಎಷ್ಟು ಬಂತು, 7.6 ಇಂಟು 25 ಗುಣಿಸ್ರು. ಅಯ್ಯೋ ಇದೆಯೇ ಇಲ್ಲ, 190. ಎ ಇಸ್ ದ ರೈಟ್ ಆನ್ಸರ್. ಎ ಇಸ್ ದ ರೈಟ್ ಆನ್ಸರ್. ಹೋಗೋಣ ಮುಂದಕ್ಕೆ. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಎರಡನೇ ಕ್ವಶನ್ ಏನ್ ಹೇಳ್ತಾನೆ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಾನೆ ನೋಡು, ವಾಟ್ ಈಸ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಸಾಲಿಡ್ ಅಂತಾನೆ. ಇದು ಬಹಳ ಈಸಿ. ನೋಡಿ ಹೇಳಿದ್ದೇನೆ ಮೊದಲೇ, ನೋಡಿ ಇಲ್ಲಿ ಸ್ಪೆಸಿಫಿಕ್ ಗ್ರಾವಿಟಿ ಇಸ್ ಈಕ್ವಲ್ ಟು ಡೆನ್ಸಿಟಿ ಆಫ್ ಎನಿ ಸಬ್ಸ್ಟೆನ್ಸ್, ಡೆನ್ಸಿಟಿ ಆಫ್ ವಾಟರ್. ಡೆನ್ಸಿಟಿ ಆಫ್ ಎನಿ ಸಬ್ಸ್ಟೆನ್ಸ್ ಅಂತಾನೆ. ಎನಿ ಸಬ್ಸ್ಟೆನ್ಸ್ ಸಾಲಿಡ್ ಎಷ್ಟಿದೆ ನೋಡಿ ಇಲ್ಲಿ, 19.5. ಡೆನ್ಸಿಟಿ ಆಫ್ ವಾಟರ್ ಯಾವಾಗಲೂ ಎಷ್ಟಿರುತ್ತೆ, 1. ಇಲ್ಲಿ ಏನಿರುತ್ತೋ ಅದೇ ಉತ್ತರ ಬರುತ್ತೆ, ಏನು ಚೇಂಜ್ ಆಗಲ್ಲ. ಹಾಗಾಗಿ ಏನತ್ರ 19.5. 19.5 ಇಸ್ ದ ರೈಟ್ ಆನ್ಸರ್. ಓಕೆ, ಹೋಗೋಣ ಮುಂದಕ್ಕೆ ಹೋಗೋಣ. ರೆಡಿ? ಸಾಲ್ವ್ ಎರಡು ಕ್ವಶನ್ ಅನ್ನ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದ ಡೆನ್ಸಿಟಿ in grams if the iron cube weight 4.8 kg, volume is 640 grams. ನೋಡಿ ಇಲ್ಲಿ ನಿಮಗೆ ಗೊತ್ತಿದೆ, ನೋಡಿ ಇಲ್ಲಿ ಮತ್ತೊಂದ್ಸರಿ ನೋಡಿ, ಡೆನ್ಸಿಟಿ, ವ್ಯಾಲ್ಯೂಮ್, ಮಾಸ್, ಇವು ಮೂರ್ ಮೇಲೆನೆ ಲೆಕ್ಕ ಇರುತ್ತೆ. ಡೆನ್ಸಿಟಿ, ವ್ಯಾಲ್ಯೂಮ್ ಮತ್ತೆ ಮಾಸ್ ಮೇಲೆ. ಓಕೆನಾ? ಸೊ ಈಗ ಡೆನ್ಸಿಟಿ ಅವನೇ ಕೊಟ್ಟಿದ್ದಾನೆ, ಕೇಳಿದ್ದಾನೆ, ಕ್ವಶನ್ ಮಾರ್ಕ್ ಕರೆಕ್ಟ್ ಏನಪ್ಪ. ವ್ಯಾಲ್ಯೂಮ್ ಎಷ್ಟು ಕೊಟ್ಟಾನೆ, 640 cc. ತೂಕ ಎಷ್ಟು ಕೊಟ್ಟಾನೆ, 4.8 kg ಕೊಟ್ಟಾನೆ. ನೋಡಿ ಇದು ಯಾವಾಗ ಗ್ರಾಮಲ್ಲಿ ಬರ್ಕೋಬೇಕು. 1 kgಗೆ ಎಷ್ಟು ಗ್ರಾಮು, 2 kgಗೆ, 3 kgಗೆ, 4 kgಗೆ, 4.8 kgಗೆ 4800 ಗ್ರಾಮ್. ಕರೆಕ್ಟಾ? ಸೊ ನೋಡಿ ಈಗ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವ್ಯಾಲ್ಯೂ. ಕರೆಕ್ಟಾ? ಕ್ಯಾಲ್ಕುಲೇಟರ್ ತೆಗೀರಿ. ಮಾಸ್ ಎಷ್ಟು ಹೇಳು, 4800 ಡಿವೈಡೆಡ್ ಬೈ ವ್ಯಾಲ್ಯೂಮ್ ಎಷ್ಟಪ್ಪ, 640. 0 0 8 8 64 8 6 48 ಎಷ್ಟು ಹೇಳು ಬಂತ. ಇಲ್ಲಿ ನೋಡಿ, ಡಿ ಇಸ್ ದ
ರೈಟ್ ಆನ್ಸರ್. ಡಿ 7.5 ಡಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಹೋಗೋಣ ಮುಂದಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಈಗ 72ನೇ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ 72, ವಾಟ್ ಈಸ್ ದ ವ್ಯಾಲ್ಯೂಮ್ ಆಫ್ ದ ಮರ್ಕ್ಯೂರಿ ಅಂತಾರೆ. ನೋಡಿ ಮತ್ತೆ ಇಲ್ಲಿ ನೋಡಿ, ವ್ಯಾಲ್ಯೂಮ್ ಇದೆ, ಡೆನ್ಸಿಟಿ ಇದೆ, ಆಮೇಲೆ ಮಾಸ್ ಇದೆ. ಸೊ ಇವು ಮೂರಲ್ಲೇ ಲೆಕ್ಕ ಇರ್ತವೆ. ಈಗ ನೋಡಿಲಿ, ವಾಟ್ ಈಸ್ ದ ವ್ಯಾಲ್ಯೂಮ್ ಅಂತಾನೆ, ಕ್ವಶನ್ ಮಾರ್ಕ್. ಏನ್ ಕಂಡುಹಿಡಿಯಬೇಕು? ವ್ಯಾಲ್ಯೂಮ್ ಆಫ್ ಮರ್ಕ್ಯೂರಿ ಇನ್ ಸಿಸಿ. ಮಾಸ್ ಆಫ್ ಮರ್ಕ್ಯೂರಿ 1 kg ಇದೆ. ಮಾಸ್ ಎಷ್ಟಿದೆಪ್ಪ? 1 kg. ಇದ್ರ ಯಾವ್ದ್ರ ಬರ್ಕೋಬೇಕು? ಗ್ರಾಮ್ ಅಲ್ಲಿ 1000 ಗ್ರಾಮ್ ಬರ್ಕೊಂಡ್ರೆ ಅಲ್ಲ. ಅಂಡ್ ಇಟ್ಸ್ ಡೆನ್ಸಿಟಿ 13.6. ಡೆನ್ಸಿಟಿ ಕೊಟ್ಟಾನೆ 13.6 ಗ್ರಾಮ್ ಪರ್ ಸಿಸಿ. ಕರೆಕ್ಟ್ ಏನಪ್ಪ? ಸೊ ನೋಡಿ, ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವ್ಯಾಲ್ಯೂಮ್. ಕರೆಕ್ಟ್? ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವ್ಯಾಲ್ಯೂಮ್. ಡೆನ್ಸಿಟಿ ಎಷ್ಟು ಹೇಳು? 13.6 ಇಸ್ ಈಕ್ವಲ್ ಟು ಮಾಸು 1000 ಗ್ರಾಮ್. ವ್ಯಾಲ್ಯೂಮ್ ಎಷ್ಟು ಗೊತ್ತಿಲ್ಲ ನಮ್ಗೆ. ಗೊತ್ತಾಯ್ತಾ? ಗೊತ್ತಿಲ್ಲ. ವ್ಯಾಲ್ಯೂಮು ಗೊತ್ತಿಲ್ಲ. ವ್ಯಾಲ್ಯೂಮ್ ಏನು ಗೊತ್ತಿಲ್ಲ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ವ್ಯಾಲ್ಯೂಮ್ ಗೊತ್ತಿಲ್ಲ. ಸೊ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಆವಾಗ 13.6 ಇಂಟು ವ್ಯಾಲ್ಯೂಮ್ ಇಸ್ ಈಕ್ವಲ್ ಟು 1000. ಇದು ಬಿಟ್ಬಿಡಿ, 1000. ಕರೆಕ್ಟಾ? ವಿ ಇಸ್ ಈಕ್ವಲ್ ಟು ನೋಡಿ 1000. ಇಲ್ಲಿ ಇಂಟು ಇದೆ, ಈ ಕಡೆ ಬಂದ್ರೆ ಏನಾಗುತ್ತೆ? 13.6. ಈಗ ಹೇಳಿ ಉತ್ತರ ಎಷ್ಟು ಬರುತ್ತೆ? ಹೇಳಿ ಹೇಳಿ. 73.5. ಯಾವ್ದಿದೆ ನೋಡಿ ಆನ್ಸರ್? 5 ಏನಾ? ಎ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಗೊತ್ತಾಯ್ತಾ ಎಲ್ಲರಿಗೂ? ಹೋಗೋಣ ಮುಂದಕ್ಕೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಆಡಿಸ್ಲೈದ್ನ. ಸೊ 72 ಈಗ ಕ್ವಶನ್ ನಿಮಗೆ ಕ್ಲಿಯರ್ ಆಯ್ತು. ಈಗ ಬನ್ನಿ, ಇದು ಸ್ವಲ್ಪ ಲಾಸ್ಟ್ ಕ್ವಶನ್, ಡಿಫ್ರೆಂಟ್ ಕ್ವಶನ್. ಏನ್ ಹೇಳುದು? ಡಿಫ್ರೆಂಟ್. ವಾಟ್ ಈಸ್ ದ ಮಾಸ್ ಅಂತಾನೆ. ಮಾಸ್ ಕಂಡುಹಿಡಿಬೇಕು. ಸೊ ನೋಡಿ, ಏನ್ ಕಂಡುಹಿಡಿಬೇಕು ಈಗ? ಮಾಸ್ ಅನ್ನ ಕ್ವಶನ್ ಮಾರ್ಕ್. ಇಫ್ ದ ಫೋರ್ಸ್ ಕೊಟ್ಟಾನೆ, ಎಫ್ ಕೊಟ್ಟಾನೆ. ಸೊ ಎಫ್ ಇಸ್ ಈಕ್ವಲ್ ಟು ಎಷ್ಟೇನಪ್ಪ ಮಾತಾಡ್ಬೇಕು? 15 ಟೈಮ್. 15 ಟೈಮ್. ಅಂಡ್ acting on a mass of m producing acceleration a ಕೊಟ್ಟಾನೆ. a is equal to ಏನಪ್ಪ? 2.5 centimeter per second. ಇದು ಸ್ವಲ್ಪ ಔಟ್ ಆಫ್ ಸಿಲೆಬಸ್. ಇನ್ನೊಂದು ಚಾಪ್ಟರ್ ಇದು ಇಲ್ಲಿ ಬಂದು ಆಡ್ ಆಗಿದೆ. ಸೊ ಈಗ ನೋಡಿ, ಸಿಂಪಲ್ ಫಾರ್ಮುಲಾ F is equal to m into a. ಸೊ ಆಸ್ ಪರ್ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಅಲ್ಲಿ ಬರುತ್ತೆ, ಫೋರ್ಸ್ is equal to mass into acceleration. ಮಾಸ್ into acceleration. ಇಲ್ಲಿ ಫೋರ್ಸ್ ಕೊಟ್ಟಾರೆ. ಎಷ್ಟು ಹೇಳು? 15. ಎಮ್ ಕೇಳಿದ್ದಾರೆ. ಆಕ್ಸಲರೇಷನ್ ಎಷ್ಟಪ್ಪ? 2.5. ಆವಾಗ ಎಮ್ ಇಸ್ ಈಕ್ವಲ್ ಟು 15 ಅಲ್ಲೇ ಇರುತ್ತೆ. ಇದು ಇಂಟು ಇದು ಆ ಕಡೆ ಹೋದ್ರೆ ಡಿವೈಡೆಡ್ ಬೈ ಆಗುತ್ತೆ. ಹೇಳಿ ಉತ್ತರ ಎಷ್ಟು ಬರುತ್ತೆ ಅಂತ. 15 ಡಿವೈಡೆಡ್ ಬೈ 2.5 ಮಾಡಿ. ಕಮ್ ಆನ್, ವಾಟ್ ಇಸ್ ಯುವರ್ ಆನ್ಸರ್? ಮಾತಾಡ್ಬೇಕು. 6 ಗ್ರಾಮ್ಸ್. ಏನ್ ಹೇಳ? 6 ಗ್ರಾಮ್ಸ್. ಓಕೆನಾ? ಸೊ ಅರ್ಥವಾಯ್ತಾ ಇದು? ಸೊ ಇದಿಷ್ಟು ಎಷ್ಟನೇ ಕ್ವಶನ್ ಇದು? 73ನೇ. ಸೊ ನೆಕ್ಸ್ಟ್ ನೋಡಿ, ಈಗ ನೆಕ್ಸ್ಟ್ ಲೆಕ್ಕ ಕೊಡೋಣ. 74ನೇದು. ವಾಟ್ ಈಸ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಮೆಟಲ್? ಎ ಪೀಸ್ ಮೆಟಲ್ weighs 150 grams in air and 125 grams in water. ನೋಡಿ, as per Archimedes principle ಪ್ರಕಾರ relative density of the metal ಅಥವಾ substance of the solid is equal to W1 divided by W1 minus W2. W1 ಅಂತಕ್ಕಂಥದ್ದು weight of metal ಅಥವಾ object in air. ಸೊ ನೋಡಿ, W2 ಅಂತಕ್ಕಂಥದ್ದು weight or metal or object in water. ಸೊ ನೋಡಿ, ಗಾಳಿಯಲ್ಲಿ ಅದರ ತೂಕ ಮತ್ತು ನೀರಿನಲ್ಲಿ ಅದು ಕಳೆದುಕೊಂಡ ತೂಕ, ಇವೆರಡರ ಅನುಪಾತವನ್ನು ಮಾಡಿದ್ರೆ ಏನು ಬರುತ್ತೆ? ನಮಗೆ ಸ್ಪೆಸಿಫಿಕ್ ಗ್ರಾವಿಟಿ ಬರುತ್ತೆ. ಇದು ಕ್ಲಾಸಲ್ಲಿ ಡಿಟೇಲ್ ಆಗಿ ಹೇಳ್ತೀವಿ. ಸೊ ಈಗ ನೋಡೋಣ. W1 ಎಷ್ಟಪ್ಪ? 150 ಗ್ರಾಮ್. W1 ಮತ್ತೆ 150 ಮೈನಸ್ 125. ಅವಾಗ 150 ಡಿವೈಡೆಡ್ ಬೈ 25. 150ರಲ್ಲಿ 25 125 ಅಂದ್ರೆ ಬರೀ 25 ಬರುತ್ತೆ. 25 ಅಂದ್ರೆ 25 ಆರ್ಲೆ 150. ಅವಾಗ 6 ಇಸ್ ದ ರೈಟ್ ಆನ್ಸರ್. ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಈ ಮೆಟಲ್ ಪೀಸ್ ಎಷ್ಟಿದೆಪ್ಪ ಅಂದ್ರೆ 6 ಇದೆ. ಎಷ್ಟಿದೆ? ಓಕೆ, ಅರ್ಥ ಆಯ್ತಾ? ಇದನ್ನ ನಡೆಸಲ ಈಗ. ಸೊ ಈಗ ನೋಡೋಣ. ನೆಕ್ಸ್ಟ್ ಲೆಕ್ಚರ್ ಹೇಳ್ತಾನೆ, ವಾಟ್ ಈಸ್ ದ ವ್ಯಾಲ್ಯೂಮ್ ಆಫ್ ದ ಮರ್ಕ್ಯುರಿ ಇಫ್ ದ ಮಾಸ್ ಆಫ್ ಮರ್ಕ್ಯುರಿ ಇಸ್ 130. ಇದು ಬಹಳ ಈಸಿ ಲೆಕ್ಕ.
ಸೊ ನೋಡಿ ಇದು ಕಷ್ಟನೇ ಇಲ್ಲ. ನೋಡಿ ಇಲ್ಲಿ ವಾಟ್ ಈಸ್ ದ ನೋಡಿ ವಿ ಕೇಳಿದಾನೆ ಕರೆಕ್ಟ್. ವಾಟ್ ಈಸ್ ದ ವ್ಯಾಲ್ಯೂಮ್ ಆಫ್ ಮರ್ಕ್ಯೂರಿ ಇನ್ ಸಿಸಿ ಇಫ್ ದ ಮಾಸ್ ಎಷ್ಟು ಕೊಟ್ಟಾರಪ್ಪ 136 ಗ್ರಾಮ್ಸ್ ಅಂಡ್ ಡೆನ್ಸಿಟಿ ಕೊಟ್ಟಾರೆ. ಡೆನ್ಸಿಟಿ ಎಷ್ಟಪ್ಪ 13.6 ಕರೆಕ್ಟಾ. ಓಕೆ ಹೋಗೋಣ ಈಗ ನೋಡಿ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವ್ಯಾಲ್ಯೂ ಕರೆಕ್ಟಾ. ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವ್ಯಾಲ್ಯೂ. ಹಲೋ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವ್ಯಾಲ್ಯೂ. ಡೆನ್ಸಿಟಿ ಗೊತ್ತಿದೆ ನಮಗೆ ಎಷ್ಟಪ್ಪ 13.6 ಇಸ್ ಈಕ್ವಲ್ ಟು ಮಾಸ್ 136 ಡಿವೈಡೆಡ್ ಬೈ ವ್ಯಾಲ್ಯೂಮ್ ಎಷ್ಟಪ್ಪ ಗೊತ್ತಿಲ್ಲ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 13.6 ಇಂಟು ವ್ಯಾಲ್ಯೂಮ್ ಇಸ್ ಈಕ್ವಲ್ ಟು 136 ಕರೆಕ್ಟಾ. ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಸೊ ಈಗ ನೋಡಿ ಸೊ ಈಗ ವಿ ಇಲ್ಲೇ ಇರುತ್ತೆ 136 ಅಲ್ಲೇ ಇದೆ. 13 ಪಾಯಿಂಟ್ ಆ ಕಡೆ ಹೋದಾಗ ಇಲ್ಲಿ ಇಂಟು ಇದ್ದದ್ದು ಏನಾಗುತ್ತೆ ಡಿವೈಡೆಡ್ ಬೈ ಆಗುತ್ತೆ ಕರೆಕ್ಟಾ. 13.6 13.10 ಮಾಡಿದ್ರೆ ನಿಮಗೆ 10 ಬರುತ್ತೆ. ಎಷ್ಟು ಬರುತ್ತೆ 10. ಏನಿದು ಸಿಸಿ 10 ಸಿಸಿ. ಸೊ ಎಲ್ಲಿದೆ ಡಿ ಇಸ್ ದ ರೈಟ್ ಆನ್ಸರ್. ಡಿ ಇಸ್ ದ ರೈಟ್ ಆನ್ಸರ್. ಓಕೆ ಹೋಗೋಣ ಮುಂದಕ್ಕೆ ಹೋಗೋಣ. ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ನೋಡಿ ವಾಟ್ ಈಸ್ ದ ಬ್ಲಾಕ್ weighs in kg if the volume is 130 320 cc ಡೆನ್ಸಿ. ಮತ್ತೆ ಸಿಂಪಲ್ ಲೆಕ್ಕ ಸೇಮ್ ಲೆಕ್ಕ ನೋಡಿಲಿ ಮತ್ತೆ ಡಿ ನೋಡಿ ವಾಟ್ ಈಸ್ ದ ಬ್ಲಾಕ್ weighs ಅಂತಾರೆ. weighs ಅಂದ್ರೆ ಏನು ಮಾಸ್ ಕಂಡುಹಿಡಿಯಬೇಕು. ಇನ್ ಕೆಜಿ ವ್ಯಾಲ್ಯೂಮ್ ಎಷ್ಟು ಕೊಟ್ಟಾನಪ್ಪ 320 cc and density ಎಷ್ಟು ಕೊಟ್ಟಾನೆ ಡಿ ಎಷ್ಟು ಕೊಟ್ಟಾನೆ 8.9 ಗ್ರಾಮ್ ಪರ್ cc. ಆದ್ರೆ ಇಲ್ಲಿ ಕಂಡೀಷನ್ ಏನ್ ಕೇಳ ನೋಡಿ ಮಾಸ್ ಯಾವಾಗಲೂ ಕೆಜಿ ನಲ್ಲೇ ಬರ್ಬೇಕು. ಎದ್ರ ಬರಬೇಕು ಕೆಜಿ ನಲ್ಲಿ. ಓಕೆ ಹೋಗೋಣ ಮುಂದಕ್ಕೆ. ಸೊ ನೋಡಿ ಈಗ ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಬೈ ವ್ಯಾಲ್ಯೂ ಕರೆಕ್ಟಾ. ನಮಗೆ ಏನ್ ಬೇಕು ಹೇಳಿ ಈಗ ಮಾಸ್. ಸೊ ಮಾಸ್ ಇಸ್ ಈಕ್ವಲ್ ಟು ಡೆನ್ಸಿಟಿ ಇಂಟು ವ್ಯಾಲ್ಯೂ ಕ್ರಾಸ್ ಮಲ್ಟಿಪ್ಲಿಕೇಶನ್. ಓಕೆ ಸೊ ಆವಾಗ ನೋಡಿ ಡೆನ್ಸಿಟಿ ಎಷ್ಟಪ್ಪ 8.9 ಇಂಟು 320. ಕಮ್ ಆನ್ ವಾಟ್ ಇಸ್ ಯುವರ್ ಆನ್ಸರ್. ಗುಣಿಸಿ ಉತ್ತರ ಹೇಳಿ. ಪಟ್ ಹೇಳ್ಬೇಕು ಜೋರಾಗಿ ಹೇಳ್ಬೇಕು. 8.9 ಇಂಟು 320 ಗುಣಿಸ್ರಿ. ಕ್ಯಾಲ್ಕುಲೇಟರ್ ತೆಗಿರಿ. 2.7 48 ಕರೆಕ್ಟ್. ಇದು ಗ್ರಾಮ್ಸ್ ಅಲ್ಲಿ ಬರುತ್ತೆ. ಕೆಜಿ ನಲ್ಲಿ ಮಾಡ್ಬೇಕಾದ್ರೆ ಡಿವೈಡೆಡ್ ಬೈ 1000 ಮಾಡ್ಬೇಕು. ಸೊ ಅವಾಗ ಡಿವೈಡೆಡ್ ಬೈ 1000 ಮಾಡಿದ್ರೆ ಸೊ ಅವಾಗ ನಿಮಗೆ ಆನ್ಸರ್ ಬರುತ್ತೆ 2.848 kg. 2.84 ನೋಡಿ ಎಲ್ಲಿದೆ 2.848. ಬಿ ಇಸ್ ದ ರೈಟ್ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಅಳಿಸ್ಲೇ ಈಗ ಅಳಿಸ್ಲೇ ಗುರು. ಓಕೆ ನೆಕ್ಸ್ಟ್ ಲೆಕ್ಕ ನೋಡೋಣ. ಎಲ್ಲರಿಗೂ ಗೊತ್ತಾಯ್ತು ಅನ್ಕೊಂಡಿನಿ 2.848 kg. ನೆಕ್ಸ್ಟ್ ಸೊ ಈಗ ನೋಡೋಣ ಮತ್ತೆ ಯಾವ ಲೆಕ್ಕ ಕೇಳಿದಾನ ಅಂತ ಹೇಳಿ. ಎಲ್ಲ ಇದ್ರ ಮೇಲೆ ಇರುತ್ತೆ. ವಾಟ್ ಈಸ್ ದ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ದ ಮೆಟಲ್ ಬೈ 6.5 kg. ಮತ್ತೆ ಬಂತು ನೋಡಿ ಈಗ. ಸೊ ಈಗ ಸ್ಪೆಸಿಫಿಕ್ ಗ್ರಾವಿಟಿ Sg is equal to W1 divided by W1 minus W2 ಕರೆಕ್ಟ್ ಏನಪ್ಪ. ಓಕೆ ಸೊ ಈಗ ನೋಡೋಣ W1 weight of substance in ಗಾಳಿನಲ್ಲಿ ಎಷ್ಟಿದೆ ನೋಡಿ ಇಂದ ಎಷ್ಟು ಕೇಳು 6.5 kg ಕರೆಕ್ಟ್ ಏನಪ್ಪ. ಡಿವೈಡ್ 5 ಬಿಟ್ಟು kg ಬಿಟ್ಬಿಡಿ. and 8 ತಪ್ಪಾಯ್ತಾನ ನೋಡಿ ಒಂದ್ಸರಿ 3.5 ಸರ್. ಯಾವ್ದಿದ ಇದು 3.5 kg ನೋಡಿಲಿ. W1 6.5 ಇದೆ. W1 6.5 minus 3.5 ಕರೆಕ್ಟ್ ಏನಪ್ಪ. ಸೊ ಅವಾಗ 6.5 ಡಿವೈಡೆಡ್ ಬೈ ಇದ್ರಾಗ ಕಳಿಬೇಕು. 6.5ರಲ್ಲಿ 3.5 ಹೋದ್ರೆ 3 ಬರುತ್ತೆ. ಉತ್ತರ ಹೇಳ್ರಿ ಪಟ್ ಎಷ್ಟು ಅಂತ ಉತ್ತರ ಹೇಳಿ. ಕಮಾನ್ ಹೇಳಿ. 1 ಎಲ್ಲಿದೆ ನೋಡಿ. ಸಿ ಇಸ್ ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಆನ್ಸರ್. ಓಕೆ ಹೋಗೋಣ ಮುಂದಕ್ಕೆ. ಅರ್ಥ ಆಯ್ತಾ ಎಲ್ಲರಿಗೂ. 2.166. ಓಕೆ 77ನೇ ಕ್ವಶನ್ ಮುಗೀತು. ಈಗ ಲಾಸ್ಟ್ ಕ್ವಶನ್ ಈ ಮಾಡೆಲ್ ಅಲ್ಲಿ 78ನೇ ಕ್ವಶನ್ ಅನ್ನ ನೋಡೋಣ. ಓಕೆನಾ 78ನ. ಸೊ ನೋಡಿ ವಾಟ್ ಈಸ್ ದ weight ಆಫ್ ದ ಕಾರ್ ಆಫ್ ಎ ಮಾಸ್ ಆಫ್ 800 kg. ನೋಡಿ ಇಲ್ಲಿ ಮತ್ತೆ ಬರೀ 800 kg ಅಷ್ಟೇ ಕೊಟ್ಟ. ಸೊ ಈಗ ನೋಡಿ ನಿಧಾನಕ್ಕೆ ನೋಡಿ ಒಂದು ಕಾರ್ ಇದೆ. ಅದು ತೂಕ 800 kg ಇದೆ. ಭೂಮಿ ಅದಕ್ಕೆ ಮೇಲೆ ಬಿಟ್ಬಿಟ್ಟಿದ್ದೀರಾ ಎಳಿತಾ ಇದೆ. ಹಾಗಾದ್ರೆ ಎಷ್ಟು ಫೋರ್ಸ್ ಅಲ್ಲಿ ಎಳೆಯುತ್ತೆ ಅಂತ ಕಂಡುಹಿಡಿಬೇಕು. ನೋಡಿ ಸಿಂಪಲ್ ಫಾರ್ಮುಲಾ
F is equal to ma. ಅರ್ಥ ಆಯ್ತಾ? ಭೂಮಿ ಮೇಲೆ ಓಡಬೇಕಾದ್ರೆ ಎ ಬರುತ್ತೆ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಸಾರಿ ಆಕ್ಸಲರೇಷನ್ ಬರುತ್ತೆ. ಭೂಮಿಯಿಂದ ಮೇಲಕ್ಕೆ ಹೋಗ್ಬೇಕಾದ್ರೆ, ಭೂಮಿಯಿಂದ ಕೆಳಗಡೆ ಹೋಗ್ಬೇಕಾದ್ರೆ ಎ ಬದಲಾಗಿ ಏನ್ ಬರುತ್ತೆ? ಜಿ ಬರುತ್ತೆ. ಎ ಬದಲಾಗಿ ಏನ್ ಬರುತ್ತೆ? ಜಿ ಬರುತ್ತೆ. ಓಕೆನಾ? ಸೊ ನೋಡಿ ಇಲ್ಲಿ ಅವ್ನು ಮಾಸ್ ಕೊಟ್ಟಿದ್ದಾರೆ, ಎಷ್ಟಿದೆಪ್ಪ? 800. ಏನ್ ಹೇಳು? 800 kg ಕೊಟ್ಟಾನೆ. ಅರ್ಥ ಆಯ್ತಾ? 800 ಇಂಟು ಜಿ ಎಷ್ಟಪ್ಪ? 9.81. ಗುಣಿಸ್ರಿ, ಉತ್ತರ ಹೇಳಿ. 800 ಇಂಟು 9. ಆವಾಗ ಉತ್ತರ ಏನ್ ಬರುತ್ತಲ್ಲ, ಅದು ನ್ಯೂಟನ್ ನಲ್ಲಿ ಇರುತ್ತೆ. ಯಾವ್ದ್ರಾಗಿರುತ್ತೆ? ನ್ಯೂಟನ್. ಹೇಳಿ ಜಲ್ದಿ, ಯಾವ್ದು ಉತ್ತರ? ಕಮಾನ್. 7,848. ಎಲ್ಲೈತಿ ನೋಡಿ? 7,800 ಎಲ್ಲೈತಿ? ಏ ನೋಡಿ ಇಲ್ಲಿ 7,848 ಇದೆ, 7,847 ಇದೆ. ಸ್ವಲ್ಪ ಡಿಫ್ರೆನ್ಸ್ ಆಗಬಾರ್ದು. ಸೊ ಅವಾಗ ಸರಿಯಾದ ಉತ್ತರ ಯಾವ್ದು? ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಗೊತ್ತಾಯ್ತಲ್ಲ? ಈಗ 78 ತನಕನೂ ಆಗಿದೆ. ಮಾಡಲ್ ನಂಬರ್ ಎಷ್ಟಿದು? ಮೋಸ್ಟ್ ಪ್ರಾಬಬ್ಲಿ 5.